ಇವತ್ತಿನ ದಿನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು. ಬಟ್ಟೆ ಒಗಿತಿದ್ದೀರಾ? ಫುಲ್ ಕೆಲಸ ಚಿಲ್ ಮಾಡೋಣ. ಇಲ್ಲ ನೋಡಿ ನಮ್ಮ ಹುಡುಗ ಹುಡುಗಿ ಆಗಿರೋದು. ಯಾಕೆ ಮನೆ ಸೈಲೆಂಟ್ ಆಗಿದೆ ಅಂತ ಗೊತ್ತಾಗಿರೋದು. ಕೊನೆಗೂ ಅರ್ಧ ದಿನ ಮುಗ್ದೆ ಹೋಯ್ತು. ಯಾರು ಫಸ್ಟ್ ಯಾರು ಸೆಕೆಂಡ್ ಎಷ್ಟು ಎಲ್ಲ ಬಗ್ಗೆ ಅವಳೇ ಮಾಡ್ಕೊಡ್ತಾಳೆ. ಟೈಮ್ಸ್ ನಿಂಗೆ ಸ್ಟ್ರೆಸ್ ಆಗಲ್ವಾ? ನನ್ನ ಹತ್ರ ಬರೋದಿಲ್ಲ. ಬಂದು ಹುಡುಗಿ ಎಷ್ಟು ಚೆನ್ನಾಗಿ ಮೆಟ್ಲು ಇಳಿತಿದೆ. ಟಕ್ ಟಕ್ ಟಕ್. ಆರುಮಾ ಹಾಯ್, ಗುಡ್ ಮಾರ್ನಿಂಗ್. ಇವತ್ತಿನ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು. ಹೌದು, ತುಂಬ ದಿನಗಳ ನಂತರ ನನ್ನ ಈ ಒಂದು ಪರ್ಸ್ನಲ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು. ಐ ಹೋಪ್ ಈ ವಿಡಿಯೋ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ರೇಂಜ್ಗೆ ಎಲ್ಲ ಕೆಲಸ ಮುಗಿಸಿ ನನ್ನ ಹಸ್ಬೆಂಡ್ ಕೂಡ ಆಫೀಸ್ ಕಳಿಸಿದ್ದಾಯ್ತು. ಒಂದು 10% ಕೆಲಸ ಮುಗೀತು. ಇನ್ನೂ ಬಾಕಿ ತುಂಬ ಕೆಲಸ ಇದೆ. ಎಸ್, ಇವತ್ತು ನಮ್ಮ ಮನೆಗೆ ನನ್ನ ಸಿಸ್ಟರ್ ಹಾಗೂ ಅವಳ 3 ಮಕ್ಕಳು ಬಂದಿದ್ದಾರೆ. ಈ ಮೂಮೆಂಟ್ಸ್ನ ನಾನು ಹೇಗೆ ಕ್ಯಾಪ್ಚರ್ ಮಾಡದೇ ಇರಲಿ, ಕರೆಕ್ಟ್ ಅಲ್ವಾ? ನನ್ನ ಉದ್ದೇಶ ಈ ಬೆಸ್ಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಪರ್ಮಿನೆಂಟಾಗಿ ಇಡೋದು. ಅಷ್ಟೇ ಅಲ್ಲ, ನಿಮ್ಮ ಜೊತೆ ಕೂಡ ಬೆಸ್ಟ್ ಮೂಮೆಂಟ್ಸ್ಗಳನ್ನ ಹಂಚ್ಕೊಳ್ಳೋದು. ಅಲ್ಲದೆ ಮುಂದೆ ಒಂದು ದಿನ ನನ್ನ ಕ್ಯೂಟಿ ಪೈಸ್ ಕೂಡ ಈ ವಿಡಿಯೋಗಳನ್ನ ನೋಡಲಿ ಅನ್ನೋದು. ನೋಡಿ ನಮ್ಮ ಮನೆ ಹೇಗೆ ತುಂಬಿ ತುಳುಕ್ತಿದೆ. ಆ್ಯಕ್ಚುಲಿ ಈ 3 ಮಕ್ಕಳನ್ನ ಮ್ಯಾನೇಜ್ ಮಾಡೋಕ್ಕೆ ಕಮ್ಮಿ ಅಂದರೂ 3 ಜನ ಬೇಕೇ ಬೇಕು. ಅಮ್ಮ ಕೂಡ ಬಂದಿದ್ದಾರೆ. ಸೊ ಹ್ಯಾಪಿ. ಫಸ್ಟ್ ಆಯ್ತಾ ಜ್ಯೋತಿ ಅವರೇ? ಈ ಮಕ್ಕಳ ಹತ್ರ ಏನು ತಿನ್ನೋದು? ಜ್ಯೋತಿ ಏನೇ ಹೇಳಿ, ಮನೇಲಿ ತುಂಬ ದೊಡ್ಡೋರಿಂದ ಹಿಡಿದು ತುಂಬ ಚಿಕ್ಕವರವರೆಗೂ ಮನೇಲಿದ್ರೆ ಆ ಮನೆಯ ಕಳೆನೇ ಬೇರೆ. ಯಾವಾಗಲೂ ಖಾಲಿ ಖಾಲಿ ಇದ್ದಂಥ ಮನೆಯಲ್ಲಿ ಸಡನ್ ಆಗಿ ಪಾಸಿಟಿವ್ ವೈಬ್ಸ್ ಬಂದ. ಆದಿ, ಅಗಸ್ತ್ಯ, ಏನ್ ಮಾಡ್ತಿದ್ದೀರಾ ನೀವಿಬ್ರು? ಹೋಗಿತ್ತಿದ್ದೀರಾ ಮಕ್ಕಳ? ಬಟ್ಟೆ ಹೋಗಿತ್ತಿದ್ದೀರಾ ಚಿನ್ನಿ? ಬಟ್ಟೆ ಒಗಿತಿದ್ದೀರಾ? ಎಲ್ಲಾರ್ದು ಸ್ನಾನ ಆಯ್ತಾ? ಕೇಳು ಅಮ್ಮಂಗೆ. ಬಾ ಬರ್ರಿ ಇಲ್ಲಿ. ಫುಲ್ ಕೆಲಸ ಚಿಲ್. ಅಮ್ಮ, ಇವಾಗ ನಮ್ಮ ಮೋಟಿವೇಶನ್ ಏನಂತ ಅಂದ್ರೆ, ಹುಡುಗನ ಹುಡುಗಿ ಮಾಡೋಣ, ಹುಡುಗಿನ ಹುಡುಗ ಮಾಡೋಣ. ಇಲ್ಲ ನೋಡಿ ನಮ್ಮ ಹುಡುಗ ಹುಡುಗಿ ಆಗಿರೋದು. ನೀವು ಮಲ್ಕೊಳ್ಳಲ್ವಾ? ನೀವು ಮಲ್ಕೊಳ್ಳಲ್ವಾ? ಕೊನೆಗೂ ಸ್ವಲ್ಪ ಟೈಮ್ ಸಿಕ್ಕಿದೆ. ಅಮ್ಮನೂ ರೆಡಿ ಆಗ್ತಾ ಇದ್ದಾರೆ. ಯಾಕೆ ಮನೆ ಸೈಲೆಂಟ್ ಆಗಿದೆ ಅಂತ ಗೊತ್ತಾಗಿರುತ್ತೆ. ಎಲ್ಲ ಮಲ್ಕೊಂಡಿದ್ದಾರೆ. ಬನ್ನಿ ಹೋಗೋಣ. ನೋಡಿದ್ರಲ್ಲ, ಬನ್ನಿ ಇವಾಗ ಬೇಗ ರೆಡಿಯಾಗಿ ಅಟ್ಲೀಸ್ಟ್ ಏನಾದರೂ ಒಂದು ರೇಂಜ್ಗೆ ಏನಾದರೂ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಕೊನೆಗೂ ಅರ್ಧ ದಿನ ಮುಗ್ದೆ ಹೋಯ್ತು. ಇಷ್ಟೊಂದು ಕೆಲ್ಸಗಳ ಮಧ್ಯ ಲಂಚ್ ಮಾಡಿದ್ದು ಗೊತ್ತಾಗಿಲ್ಲ, ಲಂಚ್ ಪ್ರಿಪೇರ್ ಆಗಿದ್ದು ಗೊತ್ತಾಗಿಲ್ಲ, ನಾವು ಊಟ ಮಾಡಿದ್ದು ಗೊತ್ತಾಗಿಲ್ಲ. ಸೊ ಆ ಒಂದು ಪಾರ್ಟ್ನ ಸ್ಕಿಪ್ ಮಾಡಿ ಲಂಚ್ ಮುಗಿಸಿ ಮಕ್ಕಳಿಗೆ ಗಂಜಿ ರೆಡಿ ಆಗಿದೆ. ಸೊ ಮಕ್ಕಳಿಗೆ ಫೀಡ್ ಮಾಡಿ ನಾನು ನಂತರ ಅವ್ರ ಮಮ್ಮಿ ಹತ್ರ ಮಾತಾಡಿಸ್ತೀನಿ. ಆಯ್ತಾ ನಿದ್ದೆ ಎಲ್ಲಾರ್ದು? ಮಿನ ತಲೆ ಮೇಲೆ ಎಲ್ಲ ಹಾಕೊಂಡು ಸೊ ಕೊನೆಗೂ ನಮ್ಗೊಂದ್ ಸ್ವಲ್ಪ ಟೈಮ್ ಸಿಕ್ಕಿದೆ ಅಂತ ಅನ್ಸುತ್ತೆ. ಬನ್ನಿ ಇವಾಗ ಯಾರು ಫಸ್ಟ್ ಯಾರು ಸೆಕೆಂಡ್ ಎಷ್ಟು ಎಲ್ಲ ಬಗ್ಗೆ ಅವಳೇ ಮಾಡ್ಕೊಡ್ತಾಳೆ. ಇರ್ಲಿ ಬಾ, ಇರೋದೆ ನಿಮ್ಮ ಮನೇಲೂ ಮಕ್ಳಿದ್ರೆ ಅರ್ಥ ಆಗುವಂತದೆ. ನಿನಗೆ ನನ್ನ ಚಾನೆಲ್ಗೆ ವೆಲ್ಕಮ್ ಬ್ಯಾಕ್. ಸೊ ಶಿ ಇಸ್ ಮೈ ಸೆಕೆಂಡ್ ಸಿಸ್ಟರ್. ಸೊ ಹೇಗಿದೆ ನಿಮ್ ಜೀವನ? 3 ಜನ ಮಕ್ಕಳ ಜೊತೆ ನಿಮ್ಮ ಜೀವನ ಹೇಗ್ ಹೋಗ್ತಿದೆ ಅಂತ? ಸೂಪರ್. ಎಷ್ಟೊಂದ್ ಜನ ಕೇಳ್ತಿರ್ತಾರೆ, ಲೈಕ್ ನಿಮ್ ಮನೇಲಿ ಟ್ರಿಪ್ಲೆಟ್ಸ್ ಬೇಬೀಸ್ ಇದೆ ಅಲ್ಲ, ಎಲ್ಲ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ, ಹೆಂಗಿದ್ದಾರೆ ಮಕ್ಳು ಅಂತ ಎಲ್ಲ ಎಷ್ಟೊಂದ್ ಜನ ಕೇಳ್ತಿರ್ತಾರೆ ನಿಮ್ ಬಗ್ಗೆ, ಆಯ್ತಾ? ಸೊ ಅವಾಗ ಎಷ್ಟೊಂದ್ ಜನ 3 ಜನ ಮಕ್ಳ ಅಂತ ಆಶ್ಚರ್ಯ ಆಗ್ತಾರೆ. ಆಮೇಲೆ ಎಷ್ಟೋ ಹೆಣ್ಮಕ್ಳು ಕನೆಕ್ಟ್ ಆಗುವಂತವ್ರು ನಿನ್ ಬಗ್ಗೆ ತುಂಬಾ ಕೇಳ್ತಾರೆ. ಅವ್ರಿಗೆ ನೀನ್ ಏನ್ ಹೇಳಕ್ ಇಷ್ಟಪಡ್ತೀಯಾ? ವೆರಿ ಶೈ. ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಮಾತ್ರ ಕ್ಯಾಮ್ರಾ ಮುಂದೆ ಬರ್ತಿದ್ದಾಳೆ. ಅದು ನನಗೆಲ್ಲರೂ ಥ್ಯಾಂಕ್ ಯು. ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಫಸ್ಟಿನ್ಗಿಂತ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ಡಿಫಿಕಲ್ಟ್ ಆಗ್ತಾ ಇತ್ತು ಮ್ಯಾನೇಜ್ ಮಾಡೋದು ಮಕ್ಕಳಿಗೆ. ಇವಾಗ ಶಿ ಇಸ್ ಓಕೆ.
ಶೀಸ್ ಓಕೆ ನೆಕ್ಸ್ಟ್ ಲೆವೆಲ್ ಕೆಲಸ ಮಾಡ್ತಾಳೆ, ಕೂರ್ಸ್ಕೊಂಡು ಎದ್ಕೊಂಡು ನಿಂತ್ಕೊಂಡು ಅಂದ್ರೆ ನಾನ್ ಸ್ಟಾಪ್ ಆಗಿ ಸಖತ್. ಅಂದ್ರೆ ದೇವ್ರನ್ನೋರು ಇದಾರಲ್ಲ, ಅವರು ಸುಮ್ನೆ ಯಾರಿಗೋ ಟ್ರಿಪ್ಲೆಟ್ಸ್ ಬೇಬೀಸ್ ನ ಪ್ಲಾನ್ ಮಾಡಲ್ಲ. ಶಿ ಇಸ್ ವೆರಿ ಎನರ್ಜೆಟಿಕ್. ಅದೊಂದಾಯ್ತು. ಟಚ್ ಎನರ್ಜೆಟಿಕ್, ತುಂಬಾ ಚೆನ್ನಾಗಿ ಎಲ್ಲಾ ಕೆಲ್ಸಗಳನ್ನ ಮಾಡ್ಕೊಂಡು ಹೋಗ್ತಾಳೆ. ಸಮ್ಟೈಮ್ಸ್ ನಿಂಗೆ ಸ್ಟ್ರೆಸ್ ಆಗಲ್ವಾ ಇವ್ರು 3 ಜನದ ಹತ್ರನು ಬಾಯ್ ಬಡ್ಕೊಳಕ್ಕೆ? ಬೋಲ ಇಲ್ಲ. ಶಿ ಸೋ ಸ್ವೀಟ್. ಅವಳ ಕೋಪನೂ ಬರಲ್ಲ, ಏನು ಬರಲ್ಲ. ಶಿ ಇಸ್ ವೆರಿ ಪೇಷೆಂಟ್. ತುಂಬಾ ಪೇಷನ್ಸ್ ಆಗಿ ಹ್ಯಾಂಡಲ್ ಮಾಡ್ತಾಳೆ. ಅಂಡ್ ಇವರು ಕೂಡ ಹಾಗೆ ಬೆಳೀತಿದ್ದಾರೆ, ತುಂಬಾ ಪೇಷನ್ಸ್ಫುಲ್ ಆಗಿ ಬೆಳೀತಿದ್ದಾರೆ. ನಿಮ್ಮ ಫಸ್ಟ್ ಬೇಬಿ ಬಗ್ಗೆ ಬಂದು ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಮಗೆ ಬಾಯ್ ಬೇಬಿ ಇವನು. ಓಕೆ, ಆದಿತ್ಯ ಅಂತ. ಇವನು ಫ್ರಾಕ್ ಹಾಕೊಂಡ್ಬಿಟ್ಟಿದ್ದಾನೆ ಇವತ್ತು. ಆದಿತ್ಯ. ಸೊ ಮೊದಲನೇ ಮಗ ಗಂಡು. ಸೊ ಇವನಿಂದ ನೆಕ್ಸ್ಟ್ 1 minute ಡಿಫ್ರೆನ್ಸ್ ಅಲ್ಲಿ ಹುಟ್ಟಿರುವಂತ 2ನೇ ಮಗುನ್ ತಗೊಂಡ್ಬಂದ್ ತೋರಿಸ್ತೀಯಾ ಪ್ಲೀಸ್? ಇವನು ಇಳಿಯಲ್ಲ ಕೆಳಗಡೆ. ನೀವೇ ನಮ್ಮ ಮನೆಯ ಮಹಾಲಕ್ಷ್ಮಿ ಇವಳು. ಸೆಕೆಂಡ್ ನೋಡ್ಕೊಂಬಿಡಿ. ನಾನು ಇವಳ ಬಗ್ಗೆ ಹೇಳ್ತೀನಿ. ಇವಳ ಹೆಸರು ಆರಾಧ್ಯ. ತಕ್ಕ ಮಗಳು ಇವಳು. ಹೌದು, ಅವಳಿಗೆ ಅವ್ರ ಅಪ್ಪ ಅಂದ್ರೆ ತುಂಬಾ ಇಷ್ಟ. ಶಿ ಆಲ್ವೇಸ್ ಯೂಸ್ ಟು ಕಾಲ್ ಡ್ಯಾಡಿ ಡ್ಯಾಡಿ ಡ್ಯಾಡಿ. ಸೊ ಇವಳು ಸೆಕೆಂಡ್. ನಿಮ್ಮ ಮೈಕಲ್ಲಿ ಆಗಾಗ ನೀವು ನನ್ನ ಬೆಲೆ ಬಾಳುವಂತ ಮೈಕ್ ನ ನಿಮ್ಮ ಮಕ್ಕಳಿಗೆ ಏನಕ್ಕೆ ಕೊಡುತ್ತಿದ್ದೀರಿ? ಡಿಫ್ರೆನ್ಸ್, ಟೈಮ್ ಡಿಫ್ರೆನ್ಸ್ 1 minute. ಎಸ್, ಜಸ್ಟ್ 1 minute ಡಿಫ್ರೆನ್ಸ್ ಇದೆಯಲ್ಲ. ನನ್ನ ಹತ್ರ ಬರೋದಿಲ್ಲ ಜೋರಗಳು. ಮೈಕೆಲ್ಲೋ ಆಕ್ಚುಲಿ ಇವನು ಅಗಸ್ತ್ಯ. ಇವನು ಕೂಡ ಅವ್ರ ಅಮ್ಮನ ಜೊತೆ ತುಂಬಾನೇ ನಂಟು ಜಾಸ್ತಿ. ಸೊ ಇವನ್ಗೂ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಇವತ್ತು ಅಂತ ಡಿಫ್ರೆಂಟ್ ಆಗಿ ರೆಡಿ ಮಾಡಿ ಇಟ್ಟಿದ್ದಾಳೆ. ಸೊ ಸೆಕೆಂಡ್ ಬಂದು ಹುಡುಗಿ. ಸೊ ಅವ್ರಿಗೆ ಮತ್ತೆ ಥರ್ಡ್ ಬೇಬಿಗೆ ಜಸ್ಟ್ 30 seconds ಡಿಫ್ರೆನ್ಸ್ ಇದೆ. ಸೊ ಎಸ್, ದೇವ್ರೆ ನಮ್ಗೆ ಇಷ್ಟಪಟ್ಟು ಬ್ಲೆಸ್ ಮಾಡಿರುವಂತ ಆದಿತ್ಯ, ಆರಾಧನಾ, ಅಗಸ್ತ್ಯ ನಮ್ಮ ಮನೆಯ 3 ನಕ್ಷತ್ರಗಳಿದ್ದಂಗೆ. ಎಸ್. ಸೊ ಎಸ್, ನೋಡಿದ್ರಲ್ಲ, ಇನ್ನು ಇವರ ತರ್ಲೆ ತುಂಟಾಟಗಳು ಐ ಗೆಸ್ ಮುಗ್ದಿದ್ರೆ ನಾನು ಇವತ್ತಿಗೆ ವಿಡಿಯೋ ಕ್ಲೋಸ್ ಮಾಡ್ತೀನಿ. ಇಲ್ಲಾಂದ್ರೆ ಇನ್ನು ಏನಾದ್ರು ಸಮಥಿಂಗ್ ಸ್ಪೆಷಲ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬಹುದು ಅನ್ನೋದಿದ್ರೆ ನಾನು ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಎಸ್, ಯಾವಾಗ್ಲೂ ನಿಮ್ಮ ಪ್ರೀತಿ ವಿಶಸ್ ಏನೇ ಇದ್ರು, ಅವರ ಮಮ್ಮಿಗೆ ಕೆಲವು ಟಿಪ್ಸ್ಗಳು ಏನಾದ್ರು ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಅಂಡ್ ಯಾ, ಲವ್ ಯು ಆಲ್. ನಾವು ಬಚ್ಚಿಟ್ಕೊಂಡಿದೀವಿ. ಅಲ್ಲೇ ಇದ ನೋಡಿ ಅಗಸ್ತ್ಯನ್ ಬಿಟ್ಟು. ಬರ್ತಿದ್ದಾನೆ. ವಾ, ಮಗು ಎಷ್ಟು ಚೆನ್ನಾಗಿ ಮೆಟ್ಲು ಇಳಿತಿದೆ. ವಾ ವಾ, ವೆರಿ ಗುಡ್, ವೆರಿ ಗುಡ್. ಊಟ ಮಾಡಾದ್ಮೇಲೆ ತಕ್ಕೊಡ್ತೀನಿ. ಓಕೆ ಓಕೆ ಓಕೆನಾ ಆರುಮ? ಊಟ ಮಾಡಾದ್ಮೇಲೆ, ಇವಾಗ ಬೇಡ ಚಾಕಿ. ಓಕೆ, ಈಗ ಬೇಡ ಚಾಕಿ, ಆಮೇಲೆ ಊಟ ಮಾಡಾದ್ಮೇಲೆ ಬೇಡ. ಆರು, ಯಾಕೆ? ಏನು? ಆ ಕಡೆ ಈ ಕಡೆ ನೋಡ್ಬೇಡ. ಇಲ್ಲಿ ನೋಡು. ಬೇಗ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್.